ಓಂ ಶಾಂತಿ. ಮುರಳಿಯ ದಿನಾಂಕ 1/6/2025. ಅವ್ಯಕ್ತ ಬಾಪ್ದಾದ ರಿವೈಸ್ ಮುರಳಿ 21/10/2005. संपूर्ण और संपन्न बनने की डेट फिक्स कर समय प्रमाण अब एवर रेडी बनो. ಸಂಪೂರ್ಣ ಮತ್ತು ಸಂಪನ್ನ ಆಗುವ ದಿನಾಂಕವನ್ನು ನಿಗದಿಪಡಿಸಿ ಸಮಯದ ಅನುಸಾರವಾಗಿ ಸದಾ ಎವರ್ ರೆಡಿ ಆಗಿರಿ. आज बाप दादा चारों ओर के बच्चों के 3 रूप देख रहे हैं. जैसे बाप के विशेष 3 संबंध याद रहते हैं, वैसे बच्चों के भी 3 रूप देख हर्षित हो रहे. ಬಾಪ್ ದಾದಾರವರು ಈ ದಿನ ಮಕ್ಕಳ 3 ರೂಪಗಳನ್ನು ನೋಡ್ತಾ ಇದ್ದಾರೆ. ಹೇಗೆ ಮಕ್ಕಳು ತಂದೆಯನ್ನು 3 ಸಂಬಂಧದಿಂದ ನೆನಪು ಮಾಡ್ತೀರಿ, 3 ರೂಪಗಳನ್ನು ನೋಡ್ತೀರಿ. अपने तीनों ही रूप जानते हो ना. इस समय सभी बच्चे ब्राह्मण रूप में हैं. ಹಾಗೆಯೇ ನಿಮ್ಮ 3 ರೂಪಗಳ ಬಗ್ಗೆ ನಿಮಗೆ ತಿಳಿದಿದೆಯೇ? ಈ ಸಮಯದಲ್ಲಿ ನೀವು ಬ್ರಾಹ್ಮಣ ರೂಪದಲ್ಲಿ ಇದ್ದೀರಿ. और ब्राह्मणों की लास्ट स्टेज ब्राह्मण सो फरिश्ता है, फिर फरिश्ता सो देवता हो. ಬ್ರಾಹ್ಮಣರ ಸಂಗಮ ಯುಗದ ಕೊನೆಯ ಸ್ವರೂಪ ಫರಿಷ್ಠಾ ಸ್ವರೂಪ ಆಗಿದೆ ಮತ್ತು ಈಗಿನ ಬ್ರಾಹ್ಮಣ ಸೋ ಫರಿಷ್ಠಾ ಅವರೇ ಭವಿಷ್ಯದ ದೇವತೆಗಳು ಆಗ್ತಾರೆ. सबसे विशेष वर्तमान ब्राह्मण जीवन है. ब्राह्मण जीवन की विशेषता है ಪ್ಯೂರಿಟಿ. ಎಲ್ಲಕ್ಕಿಂತಲೂ ವಿಶೇಷವಾದಂತಹ ಅಮೂಲ್ಯ ಜೀವನ ಬ್ರಾಹ್ಮಣ ಜೀವನ ಆಗಿದೆ. ಬ್ರಾಹ್ಮಣ ಜೀವನದ ವಿಶೇಷತೆಯಾಗಿದೆ ಪವಿತ್ರತೆ. ಪ್ಯೂರಿಟಿ ही ब्राह्मण जीवन की रियलिटी. ಪವಿತ್ರತೆಯೇ ಬ್ರಾಹ್ಮಣ ಜೀವನದ ಸತ್ಯತೆಯಾಗಿದೆ. ಪ್ಯೂರಿಟಿ ही ब्राह्मण जीवन की पर्सनालिटी. ಪವಿತ್ರತೆಯೇ ಬ್ರಾಹ್ಮಣ ಜೀವನದ ವ್ಯಕ್ತಿತ್ವ ಆಗಿದೆ. ಪ್ಯೂರಿಟಿ ही ಸುಖ ಶಾಂತಿ की ಜನನಿ. ಪವಿತ್ರತೆಯೇ ಸುಖ ಶಾಂತಿಯ ಜನನಿ ಆಗಿದೆ. जितनी प्योरिटी होगी उतनी सुख और शांति जीवन में ನ್ಯಾಚುರಲ್ और ನೇಚರ್ ಹೋಗಿ. ಎಷ್ಟು ಮಕ್ಕಳಲ್ಲಿ ಪವಿತ್ರತೆ ಇರ್ತದೆ ಅಷ್ಟೇ ಸುಖ ಶಾಂತಿಯೂ ಕೂಡ ಜೀವನದಲ್ಲಿ ಸಹಜ ಸ್ವಾಭಾವಿಕವಾಗಿ ಇರ್ತದೆ. और प्योर आत्माओं का लक्ष्य है ब्राह्मण सो देवता नहीं, पहले फरिश्ता बनने का. फरिश्ता सो देवता. ಪವಿತ್ರ ಆತ್ಮಗಳ ಲಕ್ಷಣ ಆಗಿದೆ ಬ್ರಾಹ್ಮಣ ಸೋ ದೇವತಾ ಆಗುವುದು ಮತ್ತು ಮೊದಲು ಬ್ರಾಹ್ಮಣ ಸೋ ಫರಿಶ್ತಾ ಆಗುವುದು. सो ब्राह्मण फरिश्ता फिर देवता. सभी बच्चों का देख रहे. आप सभी को अपने 3 रूप सामने आ गए. ಬಾಬೋರು ಮಕ್ಕಳ ಈ 3 ರೂಪಗಳನ್ನು ನೋಡ್ತಾ ಇದ್ದಾರೆ. ತಮಗೂ ಕೂಡ ನಿಮ್ಮ ಈ 3 ರೂಪಗಳು ನಿಮ್ಮ ನೇತ್ರದ ಮುಂದೆ ಬಂದಿವೆಯೇ? ಬ್ರಾಹ್ಮಣ ತೋ ಬನ್ ಗಯೆ, ಅಭಿ ಲಕ್ಷ್ಯ ಹೇ ಫರಿಶ್ತಾ ಬನನೆ ಕಾ. ನೀವು ಬ್ರಾಹ್ಮಣ ಆಗಿದ್ದೀರಿ. ಈಗ ನಿಮ್ಮ ಗುರಿಯಾಗಿದೆ ಫರಿಶ್ತಾ ಆಗುವಂಥದ್ದು.
फरिश्ता बनना ही है। चेक करो फरिश्तेपन की विशेषताएं जीवन में कितनी दिखाई देती है। ನೋಡ್ಕೊಳ್ಳಿ, ಫರಿಷ್ತಾ ರೂಪದ ವಿಶೇಷತೆಗಳು ನಿಮ್ಮ ಜೀವನದಲ್ಲಿ ಎಷ್ಟು ಬಂದಿವೆ। फरिश्ता अर्थात जिसका पुराने संसार और पुराने संस्कार से कोई नाता नहीं। फरिश्ता ಅಂದರೆ ಯಾರಿಗೆ ಹಳೆ ಜಗತ್ತು ಹಳೆ ಸಂಸ್ಕಾರದ ಜೊತೆಗೆ ಯಾವ ಸಂಬಂಧನೂ ಇರೋದಿಲ್ಲ। फरिश्ता अर्थात सिर्फ समस्या के समय डबल लाइट नहीं, लेकिन सदा मनसा वाचा संबंध संपर्क में डबल लाइट हल्का। फरिश्ता ಅಂದರೆ ಕೇವಲ ಸಮಸ್ಯೆ ಬಂದಾಗ ಮಾತ್ರ ಹಗುರ ಆಗುವುದು ಅಲ್ಲ, ಆದರೆ ಸದಾಕಾಲಕ್ಕೂ ಮನ ವಚನದಿಂದ ಸಂಬಂಧ ಸಂಪರ್ಕದಲ್ಲಿ ಸದಾ ಡಬಲ್ ಲೈಟ್ ಆಗಿ ಇರಬೇಕು। ಹಲ್ಕಿ ಚೀज़ अच्छी लगती है व बोझ वाली चीज़ अच्छी लगती है। ಹಗುರವಾದ ವಸ್ತು ನಿಮಗೆ ಇಷ್ಟ ಆಗುತ್ತೋ, ಭಾರವಾದ ವಸ್ತು ಇಷ್ಟ ಆಗುತ್ತೋ? क्या अच्छा लगता है? ಹಲ್ಕಾ ಪಸಂದ ಹೇನಾ? ಹಗುರವಾದ ವಸ್ತುನೇ ಎಲ್ಲರಿಗೂ ಇಷ್ಟ ಆಗ್ತದೆ। फरिश्ता अर्थात जो सर्व का थोड़ों का नहीं, सर्व का प्यारा और न्यारा हो। फरिश्ता ಅಂದರೆ ಕೆಲವರಿಗೆ ಮಾತ್ರ ಅಲ್ಲ, ಸರ್ವರಿಗೂ ಪ್ರಿಯ ಆಗಿರಬೇಕು ಮತ್ತು ಸರ್ವರಿಂದ ನ್ಯಾರ ಆಗಿರಬೇಕು। सिर्फ प्यारा नहीं, जितना प्यारा उतना ही न्यारा हो। ಕೇವಲ ಪ್ರಿಯ ಆಗುವುದಲ್ಲ, ಪ್ರಿಯ ಆಗುವುದರ ಜೊತೆಗೆ ಅಷ್ಟೇ ನ್ಯಾರ ಅಥವಾ ನಿರ್ಲಿಪ್ತನೂ ಆಗಬೇಕು। फरिश्ता की निशानी है वह सर्व का प्रिय होगा। जो भी देखेंगे, मिलेंगे, संबंध में आएंगे, संपर्क में आएंगे, वह अनुभव करेंगे कि यह मेरा है। फरिश्ता ಅಂದರೆ ಸರ್ವರಿಗೂ ಪ್ರಿಯ ಆಗುವುದು। ಯಾರು ಆ ಮಕ್ಕಳನ್ನು ನೋಡ್ತಾರೆ, ಮಾತಾಡಿಸ್ತಾರೆ, ಸಂಬಂಧ ಸಂಪರ್ಕದಲ್ಲಿ ಬರ್ತಾರೆ, ಅವರಿಗೆ ಅನುಭವ ಆಗಬೇಕು ಇವರು ನನ್ನವರು ಅಂತ। जैसे बाप के लिए सभी अनुभव करते हैं मेरा है, अनुभव करते हैं ना। ಹೇಗೆ ತಂದೆಯ ಬಗ್ಗೆ ಎಲ್ಲರೂ ಅನುಭವ ಮಾಡ್ತಾರೆ, ಬಾಬಾ ನನ್ನವರು ಅಂತ। ऐसे फरिश्ता अर्थात हर एक अनुभव करे यह मेरा है। ಹಾಗೆ ಫರಿಶ್ತಾ ಅಂದರೆ ಎಲ್ಲರೂ ಅನುಭವ ಮಾಡಬೇಕು ಇವರು ನನ್ನವರು ಅಂತ। अपनेपन का अनुभव हो, क्योंकि हल्का होगा ना तो हल्कापन सबका प्रिय बना देता है। ಬಂದವರಿಗೆಲ್ಲ ನೀವು ಅವರ ಸ್ನೇಹಿಗಳು ಎಂಬ ಅನುಭವ ಆಗಬೇಕು। ಅವರು ನಿಮಗೆ ತಮ್ಮವರು ಅಂತ ತಿಳ್ಕೋಬೇಕು। ಆಗ ನಿಮ್ಮಲ್ಲಿ ಫರಿಶ್ತಾ ಸ್ಥಿತಿಯ ಹಗುರತೆ ಇದೆ ಅಂತ ಅರ್ಥ। ಎಲ್ಲಿ ಹಗುರತೆ ಇರ್ತದೆ ಅವರು ಎಲ್ಲರಿಗೂ ಪ್ರಿಯ ಆಗಿರ್ತಾರೆ। सारा ब्राह्मण परिवार अनुभव करे कि यह मेरा है, भारीपन नहीं, क्योंकि फरिश्ते का अर्थ ही है डबल लाइट। ಇಡೀ ಬ್ರಾಹ್ಮಣ ಪರಿವಾರನೇ ಅನುಭವ ಮಾಡಬೇಕು ಇವ್ರು ನನ್ನವರು ಅಂತ। ಎಲ್ಲಿ ಭಾರದ ಅನುಭವ ಇರ್ತದೆ ಅಲ್ಲಿ ಫರಿಶ್ತಾ ಸ್ಥಿತಿಯ ಅನುಭವ ಇರೋದಿಲ್ಲ। ಫರಿಶ್ತಾ ಅಂದರೆ ಡಬಲ್ ಲೈಟ್ ಆಗುವುದು, ಡಬಲ್ ಹಗುರ ಆಗುವುದು। फरिश्ता अर्थात संकल्प, बोल, कर्म, संबंध, संपर्क में बेहद हो, हद नहीं। फरिश्ता ಅಂದರೆ ಸಂಕಲ್ಪ, ಶಬ್ದ, ಕರ್ಮ, ಸಂಬಂಧ, ಸಂಪರ್ಕದಲ್ಲಿ
ಬೇಹದ್ದಿನ ವೃತ್ತಿ ಇರಬೇಕು, ಹದ್ದಿನ ವೃತ್ತಿ ಇರಬಾರದು. ಸಬ್ ಅಪ್ನೇ ಹೇ ಔರ್ ಮೈ ಸಬ್ ಕಾ. ಫರಿಷ್ಠಾ ಸ್ಥಿತಿಯಲ್ಲಿ ಇರೋರು ಅನುಭವ ಮಾಡಬೇಕು, ಎಲ್ಲರೂ ನನ್ನವರು ಮತ್ತು ಎಲ್ಲರಿಗೂ ಅನುಭವ ಆಗಬೇಕು ಅವರು ನಮ್ಮವರು ಅಂತ. ಜहाँ ज़्यादा अपनापन होता है वहाँ हल्कापन होता है. संस्कार में भी हल्कापन. तो चेक करो कितना % फरिश्ता स्टेज तक पहुँचे. ಚೆಕ್ ಕರ್ನಾ ಆತಾ ಹೇ. ಸಂಸ್ಕಾರದಲ್ಲಿಯೂ ಹಗುರತೆ ಇರಬೇಕು. ನೋಡ್ಕೊಳ್ಳಿ, ನೀವು ಅಂಥ ಫರಿಷ್ಠಾ ಸ್ಥಿತಿಗೆ ತಲುಪಿದ್ದೀರಾ. ಚೆಕ್ ಮಾಡ್ಕೊಳ್ಳಿ. ಚೇಕರ್ ಭೀ ಬನ್ ಗಯೇ ಹೋ, ಮೇಕರ್ ಭೀ ಬನ್ ಗಯೇ ಹೋ. ಮುಬಾರಕ್ ಹೋ. ಈಗ ನೀವು ಚೇಕರ್ನೂ ಆಗಿದ್ದೀರಿ, ಮೇಕರ್ನೂ ಆಗಿದ್ದೀರಿ. ಅದಕ್ಕೆ ಅಭಿನಂದನೆಗಳು ಅಂತ ಹೇಳ್ತಿದ್ದಾರೆ. बाप दादा की यही शुभ आशा है कि अब समय को देखते हुए जो अपने को महारथी समझते हैं उनकी स्टेज 95% होनी चाहिए ना. किसी ने कहा 98% हो जाएंगे. मुबारक है. मुख में गुलाब जामुन खा लो, क्योंकि देख तो रहे हो, जानते भी हो कि हो जाना है, हो जाएंगे नहीं, होना ही है. ಬಾಬಾ ಹೇಳ್ತಾರೆ, ಯಾರು ತಮಗೆ ತಾವು ಮಹಾರಥಿ ಅಂತ ತಿಳ್ಕೊಂಡಿದ್ದೀರಿ ಅವರ ಸ್ಥಿತಿ ಈಗ 95% ಸಂಪೂರ್ಣ ಆಗಿರಬೇಕು. ಆಗ ಅಲ್ಲಿ ಇದ್ದವರು ಹೇಳಿದರು 98% ಆಗಿದ್ದೇವೆ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ನಿಮ್ಮ ಮುಖದಲ್ಲಿ ಗುಲಾಬ್ ಜಾಮೂನ್. ಯಾಕೆ ಅಂದರೆ ಆಗೋಣ ಮಾಡೋಣ ಅಂತ ನೀವು ಹೇಳ್ತಿಲ್ಲ, ಆದರೆ 98% ಆಗಿದ್ದೇವೆ, ಆಗಲೇಬೇಕು ಅಂತ ಹೇಳ್ತಾ ಇದ್ದೀರಿ. गे नहीं करो, हो जाएंगे, देख लेंगे, कोशिश करेंगे. अब यह भाषा ಪರಿವರ್ತನ ಕರೋ. ನೋಡೋಣ, ಮಾಡೋಣ, ಆಗೋಣ, ಪ್ರಯತ್ನಿಸೋಣ ಅಂತ ಹೇಳಬೇಡಿ. ಆ ಭಾಷೆಯನ್ನು ಪರಿವರ್ತನೆ ಮಾಡಿಕೊಳ್ಳಿರಿ. जो भी संकल्प करो, चेक करो कितनी % निश्चय और सफलतापूर्वक है. ಏನೆಲ್ಲ ಸಂಕಲ್ಪ ಮಾಡ್ತೀರಿ ನೋಡ್ಕೊಳ್ಳಿ, ಆ ಸಂಕಲ್ಪದಲ್ಲಿ ಎಷ್ಟು % ನಿಶ್ಚಯ ಇದೆ, ಆ ನಿಶ್ಚಯದ ಆಧಾರದಿಂದ ನಿಮಗೆ ಎಷ್ಟು ಸಫಲತೆ ಸಿಗಬಹುದು. ಅಭಿ ಚೆಕ್ ಕರ್ನೆ ಕಿ ಸ್ಪೀಡ್ ತೀವ್ರ ಕರೋ. ಪಹಲೆ ಚೆಕ್ ಕರೋ, ಫಿರ್ ಕರ್ಮ ಮೇ ಆವ್. ಈಗ ಪರೀಕ್ಷೆ ಮಾಡುವಂತಹ ವೇಗ ಜಾಸ್ತಿ ಮಾಡಿಕೊಳ್ಳಿ. ಮೊದಲು ಚೆಕ್ ಮಾಡಿರಿ, ನಂತರ ಅದನ್ನು ಕರ್ಮದಲ್ಲಿ ತಂದು ತೋರಿಸ್ರಿ. ऐसे नहीं जो भी संकल्प आया, जो भी बोल में आया, जो भी संबंध संपर्क में हुआ नहीं. ಏನು ಸಂಕಲ್ಪ ಬಂತು ಹಾಗೆ ಮಾಡೋದು, ಏನು ಮನಸ್ಸಿಗೆ ಬಂತು ಅದನ್ನೇ ಮಾತಾಡೋದು, ಸಂಬಂಧ ಸಂಪರ್ಕದಲ್ಲಿ ಏನು ನಡೀತು ಹಾಗೆ ನಡೆಯೋದು, ಆ ಥರ ಅಲ್ಲ. VIP जो होते हैं उनकी चेकिंग कितनी होती पता है ना. ಈ ಪ್ರಪಂಚದ ಗಣ್ಯ ವ್ಯಕ್ತಿಗಳ ಒಂದೊಂದು ಶಬ್ದನೂ ಜನ ಗಮನಿಸ್ತಾರೆ, ಅವರ ಒಂದೊಂದು ಕರ್ಮನೂ ಗಮನಿಸ್ತಾರೆ. ಎಲ್ಲರೂ ಅವರ ಕಡೆಗೆ ಆ ಒಂದು ದೃಷ್ಟಿಯಿಂದ ನೋಡ್ತಾ ಇರ್ತಾರೆ. हर चीज़ पहले चेक होती है, फिर कदम रखते हैं. तो अभी 2 घंटे 4 घंटे के बाद चेकिंग नहीं चलेगी. ಮಿನಿಸ್ಟರ್ಗಳು, ರಾಷ್ಟ್ರಪತಿ ಎಲ್ಲಾದರೂ ಹೋಗ್ತಾರಂದರೆ ಮೊದಲು ಆ ಸ್ಥಳವನ್ನು ಚೆಕ್ ಮಾಡ್ತಾರೆ, ಹೆಜ್ಜೆ ಹೆಜ್ಜೆಗೂ ನೋಡ್ತಾರೆ, ಏನಾದರೂ ಅಪಾಯ ಇದೆಯೋ ಹೇಗೆ ಅಂತ. ಹಾಗೆ ಬಾಬಾ ಹೇಳ್ತಾರೆ, ನೀವುಗಳು ಕೂಡ
ಕರ್ಮ ಮಾಡಿದ ನಂತರ ಚೆಕ್ ಮಾಡೋದಲ್ಲ, ಮೊದಲೇ ಅದನ್ನು ಚೆಕ್ ಮಾಡಬೇಕು, ಯೋಚನೆ ಮಾಡಬೇಕು, ಪ್ಲ್ಯಾನಿಂಗ್ ಮಾಡಬೇಕು, ನಂತರ कर्म ಮಾಡಬೇಕು. पहले चेकिंग फिर कदम, क्योंकि आजकल के वीवीआईपी जो है वह तो एक जन्म के है, वह भी थोड़े समय के लिए है, और आप सृष्टि ड्रामा के ब्राह्मण सो फरिश्ते कितने भी वीवी लगा दो इतने बड़े हो. ಬಾಬಾ ಹೇಳ್ತಾರೆ, ಈಗಿನ ಗಣ್ಯ ವ್ಯಕ್ತಿಗಳು ಒಂದು ಜನ್ಮಕ್ಕಾಗಿ ಮಾತ್ರ, ಅದು ಸ್ವಲ್ಪ ಸಮಯಕ್ಕಾಗಿ ಮಾತ್ರ ಅವರಿಗೆ ಅಧಿಕಾರ, ಸ್ಥಾನ, ಮಾನ ಸಿಕ್ಕಿರ್ತದೆ. ಆದರೆ ನೀವು ಮಕ್ಕಳು ಬ್ರಾಹ್ಮಣ್ ಸೋ ಫರಿಷ್ಠಾ ಆಗುವಂಥವರು. ಸೃಷ್ಟಿ ನಾಟಕದಲ್ಲಿ ನೀವು ವೆರಿ 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 ಇಂಪಾರ್ಟೆಂಟ್ ಮಕ್ಕಳಾಗಿದ್ದೀರಿ, ವ್ಯಕ್ತಿಗಳಾಗಿದ್ದೀರಿ. आपने अपने चित्र तो देखे हैं ना, जो पूजे जा रहे हैं वह देखे हैं ना. चलो मंदिर नहीं देखे, फ़ोटो तो देखे हैं. अभी भी उनकी कितनी ವ್ಯಾಲ್ಯೂ है. ನೀವು ಇಡೀ ಸೃಷ್ಟಿ ನಾಟಕದಲ್ಲಿನೇ ಪ್ರಸಿದ್ಧ ಆತ್ಮಗಳು, ವಿಶೇಷ ಆತ್ಮಗಳು, ಹೀರೋ ಪಾತ್ರ ಮಾಡುವಂಥವು. ನಿಮ್ಮ ದೇವತಾ ಚಿತ್ರಗಳನ್ನು ಮಂದಿರಗಳಲ್ಲಿ ನೋಡಿದ್ದೀರಿ ತಾನೆ. ಮಂದಿರದಲ್ಲಿ ನೋಡದಿದ್ದರೂ ಅಲ್ಲಿ ಇಲ್ಲಿ ದೇವತಾ ಫೋಟೋಗಳನ್ನು ನೀವು ನೋಡಿದ್ದೀರಿ. ಆ ಒಂದು ಚಿತ್ರಕ್ಕೂ ಕೂಡ ಜನ ಎಷ್ಟು ಮಾನ್ಯತೆ ಕೊಡ್ತಾರೆ. आपका चित्र जो है वह तो 3 फुट में आ जाता है, तो कितना आपकी वैल्यू है. कितने बड़े बड़े मंदिर बनाते हैं. जड़ चित्र की भी वैल्यू है ना. आपके चित्र का दर्शन करने के लिए कितनी क्यू लगती. ಕೆಲವು ಮಂದಿರಗಳಲ್ಲಿ ನಿಮ್ಮ ಮೂರ್ತಿಗಳನ್ನು 6 ಅಡಿ ಎತ್ತರದ ಮೂರ್ತಿಗಳನ್ನು ಮಾಡಿದ್ದಾರೆ. ಕೆಲವು ಮೂರ್ತಿಗಳನ್ನು 4 ಅಡಿ ಎತ್ತರದ ಮೂರ್ತಿಗಳನ್ನು ಮಾಡಿದ್ದಾರೆ. ಕೆಲವು ದೇವಸ್ಥಾನಗಳಲ್ಲಿ 3 ಅಡಿ 2 ಅಡಿಯ ಮೂರ್ತಿಗಳನ್ನು ಮಾಡಿದ್ದಾರೆ. ಆದರೆ ಆ ಮೂರ್ತಿಗೆ ಎಷ್ಟು ಬೆಲೆ ಕೊಡ್ತಾರೆ. ಆ ಮೂರ್ತಿಯ ದರ್ಶನಕ್ಕಾಗಿ ಜನ ಸಾಲು ಸಾಲಾಗಿ ನಿಂತ್ಕೊಳ್ತಾರೆ. और आप चैतन्य में कितनी VVVIPs हो. ನಿಮ್ಮ ಮೂರ್ತಿಗಳನ್ನು ನೀವೇ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀರಿ ಮತ್ತು ಆ ಥರ ಚೈತನ್ಯ ದೇವತೆಗಳು ಆಗ್ತಾ ಇದ್ದೀರಿ. ಅಂದರೆ ಈ ಸಂಗಮ ಯುಗದ ನಿಮ್ಮ ಜೀವನ ಎಷ್ಟು ವಿಶೇಷ ಆಗಿದೆ, ಅಮೂಲ್ಯ ಆಗಿದೆ, ಶ್ರೇಷ್ಠ ಆಗಿದೆ. तो कदम उठाने के पहले चेक करो, करने के बाद चेक किया वह कदम तो गया. ಹೆಜ್ಜೆ ಇಡುವ ಮೊದಲೇ ನೀವು ಚೆಕ್ ಮಾಡಿಕೊಡಿ. ನೀವು ಹೆಜ್ಜೆ ಇಟ್ಟ ಮೇಲೆ ಚೆಕ್ ಮಾಡಿಕೊಂಡ್ರೆ ಆ ಹೆಜ್ಜೆ ಅಂತೂ ಕಳೆದೋಗಿರ್ತದೆ. ವಹ ಕದಂ ಫಿರ್ ಆಪ್ಕೆ ಹಾಥ ಮೇ ನಹಿ ಆಯೇಗ. ಆ ಹೆಜ್ಜೆ ನಿಮ್ಮ ಕೈಯಲ್ಲಿ ಬರೋದಿಲ್ಲ. ಅಜ್ಞಾನ ಕಾಲ ಮೇ ಭಿ ಕಹತೆ ಹೇ ಸೋಚ ಸಮझ ಕರ್ ಕಾಮ್ ಕರೋ. ಅಜ್ಞಾನ ಕಾಲದಲ್ಲೂ ಹೇಳ್ತಾರೆ ಯೋಚನೆ ಮಾಡಿ ಕರ್ಮ ಮಾಡ್ರಿ ಅಂತ. ಕಾಮ್ ಕರ್ಕೆ ಸೋಚೋ ನಹಿ, ಪಹಲೆ ಸೋಚೋ ಫಿರ್ ಕರೋ. ಕೆಲಸ ಆದ ನಂತರ ಯೋಚನೆ ಮಾಡ್ರಿ ಅಂತ ಹೇಳೋದಿಲ್ಲ. ಆದರೆ ಮೊದಲು ಯೋಚನೆ ನಂತರ ಕೆಲಸ ಅಂತ ಹೇಳ್ತಾರೆ. तो अपने स्वमान की सीट पर रहो. जितना पोजीशन में रहते हो तो अपोजिशन नहीं हो सकती. ಅದಕ್ಕಾಗಿ ನೀವು ಮೊದಲು ಸ್ವಮಾನದ ಆಸನದಲ್ಲಿ ಕೂತ್ಕೊಳ್ಳಿ. ಎಷ್ಟೆಷ್ಟು ನೀವು ನಿಮ್ಮ ಸ್ವಮಾನದ ಪೊಸಿಷನ್ನಲ್ಲಿ ಇರ್ತೀರಿ ಅಷ್ಟೇ ಅಪೋಸಿಷನ್ ಬರೋದಿಲ್ಲ, ವಿರೋಧ ಬರೋದಿಲ್ಲ. ಮಾಯಾ ಕಿ ಅಪೋಸಿಷನ್ तब होती है जब पोजीशन में नहीं रहते. ಮಾಯೆಯ ವಿರೋಧ ಯಾವಾಗ ಬರ್ತದೆ ಅಂದರೆ
ಯಾವಾಗ ನೀವು ನಿಮ್ಮ ಸ್ವಮಾನದ ಪೊಸಿಷನ್ನಲ್ಲಿ ಇರೋದಿಲ್ಲ. तो अभी बाप दादा का क्वेश्चन है, सबका लक्ष्य तो संपूर्ण बनने का, संपन्न बनने का है. लक्ष्य है या थोड़ा थोड़ा बनने का है. ಈಗ ಬಾಪ್ ದಾದಾರವರು ಪ್ರಶ್ನೆ ಕೇಳ್ತಾ ಇದ್ದಾರೆ, ನಿಮ್ಮ ಗುರಿ ಸಂಪೂರ್ಣ ಆಗುವಂತಹ, ಸಂಪನ್ನ ಆಗುವಂತಹ ಗುರಿ ಇದೆಯೋ ಅಥವಾ ಸ್ವಲ್ಪ ಸ್ವಲ್ಪ ಸಂಪೂರ್ಣ, ಸ್ವಲ್ಪ ಸ್ವಲ್ಪ ಸಂಪನ್ನ ಆಗುವ ಗುರಿ ಇದೆಯೋ. ಸಬ್ಕಾ ಲಕ್ಷ್ಯ ಹೇ ತೋ ಹಾತ್ ಉಠಾವ್. ಎಲ್ಲರ ಗುರಿಯೂ ಕೂಡ ಸಂಪನ್ನ ಆಗುವ ಗುರಿ ಇದೆ ಅಂದರೆ ಕೈ ಎತ್ತಿರಿ ಅಂತಾರೆ ಬಾಬಾ. ಸಂಪೂರ್ಣ ಬನನಾ ಹೇ. ಅಚ್ಚ, ಕಬ್ ತಕ್? ಸಂಪೂರ್ಣ ಆಗಲೇಬೇಕು. ಎಲ್ಲಿಯ ತನಕ? ಇನ್ನು ಎಷ್ಟು ಸಮಯ ಬೇಕು? आप लोगों से क्वेश्चन करते हो ना, स्टूडेंट से भी टीचर्स क्वेश्चन करती है, आपका लक्ष्य क्या है. तो आज बाप दादा विशेष टीचर्स से पूछते हैं, 30 वर्ष वाले बैठे हैं ना, तो 30 वर्ष वालों को कल ही आपस में बैठकर प्रोग्राम बनाना चाहिए. ಹೇಗೆ ನೀವು ಶಿಕ್ಷಕಿಯರು ವಿದ್ಯಾರ್ಥಿಗಳಿಗೆ ಕೇಳ್ತೀರಿ, ನಿಮಗೆ ಸಂಪೂರ್ಣ ಆಗಲಿಕ್ಕೆ ಇನ್ನೂ ಎಷ್ಟು ಸಮಯ ಬೇಕು ಅಂತ. ಹಾಗೆ ಬಾಬಾ ಇವತ್ತು 30 ವರ್ಷಗಳ ಹಳೆಯ ಶಿಕ್ಷಕಿಯರಿಗೆ ಕೇಳ್ತಾ ಇದ್ದಾರೆ, ನಿಮಗೆ ಸಂಪೂರ್ಣ ಆಗಲು ಇನ್ನೂ ಎಷ್ಟು ಸಮಯ ಬೇಕು ಅಂತ. ನಾಳೆನೇ ತಾವೆಲ್ಲ ಶಿಕ್ಷಕಿಯರು ಪರಸ್ಪರ ಕುಳಿತು ಪ್ರೋಗ್ರಾಮ್ ಮಾಡಿರಿ, मीटिंग ಮಾಡ್ರಿ. मीटिंग तो बहुत करते हो, बाप दादा देखते हैं मीटिंग सीटिंग, लेकिन अब ऐसी मीटिंग करो कि कब तक संपन्न बने. ಮೀಟಿಂಗ್ ಅಂತೂ ಸಾಕಷ್ಟು ಮಾಡ್ತೀರಿ. ಮೀಟಿಂಗ್ ಸೀಟಿಂಗ್, ಕೂಡೋದು ಮಾತಾಡೋದು, ಸೇರೋದು ಮಾತಾಡೋದು. ಆದರೆ ಈಗ ಫೈನಲ್ ಮಾಡ್ರಿ, ಎಲ್ಲಿಯ ತನಕ ನಾವು ಸಂಪನ್ನ ಆಗಬೇಕು. और सब फंक्शन मनाते हो, डेट फिक्स करते हो, फलाना प्रोग्राम फलानी डेट, इसकी डेट नहीं है, जितने साल चाहिए उतने बताओ. ಬೇರೆ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತೀರಿ, ಡೇಟನ್ನು ಫಿಕ್ಸ್ ಮಾಡ್ತೀರಿ. ಇಂಥ ಕಾರ್ಯಕ್ರಮ, ಇಂಥ ಡೇಟು ಅಂತ ಎಲ್ಲನೂ ಮಾಡ್ತೀರಿ. ಆದರೆ ಸಂಪನ್ನ ಆಗಲಿಕ್ಕೆ ಒಂದು ಡೇಟನ್ನು ಈಗ ನಿಗದಿಪಡಿಸಿರಿ. ಎಷ್ಟು ವರ್ಷ ನಿಮಗೆ ಬೇಕು ಅದನ್ನು ಕೇಳಿರಿ. ಬಾಪ್ ದಾದಾ ಕ್ಯೋ ಕಹತೆ? क्योंकि बाप से प्रकृति पूछती है कि कब तक विनाश करे, तो बाप दादा क्या जवाब देंगे? ಬಾಪ್ ದಾದಾರವರಿಗೆ ಪ್ರಕೃತಿನೂ ಕೇಳ್ತಾ ಇರ್ತದಂತೆ, ನಾವು ನಮ್ಮ ಕೆಲಸ ಯಾವಾಗ ಪ್ರಾರಂಭ ಮಾಡೋಣ, ಯಾವಾಗ ವಿನಾಶ ಮಾಡೋಣ ಅಂತ ಪ್ರಕೃತಿ ಆಗಾಗ ಬಾಬನಿಗೆ ಕೇಳ್ತಾ ಇರ್ತದೆ. तो बाप दादा क्या जवाब दे? बच्चों से ही पूछेंगे ना, कब तक? आज की विशेष टॉपिक है कब तक. डबल फॉरेनर्स बैठे हैं ना. ಪ್ರಕೃತಿ ನನಗೆ ಪ್ರಶ್ನೆ ಕೇಳಿದಾಗ ನಾನು ಮಕ್ಕಳಿಗೆ ಕೇಳಿ ಉತ್ತರ ಕೊಡಬೇಕಲ್ವ. ಅದಕ್ಕೆ ಇಂದಿನಿಂದ ಆ ಡೇಟನ್ನು ನಿಗದಿಪಡಿಸುವಂತಹ ಕೆಲಸ ಮಾಡಿರಿ. डबल फॉरेनर्स, डबल पुरुषार्थ होगा ना, कमाल करो. फॉरेनर्स एग्जाम्पल बनो. बस ब्राह्मण परिवार के आगे, विश्व के आगे संपन्न और संपूर्ण. ಎಲ್ಲ ಶಿಕ್ಷಕಿಯರು ಸಂಪನ್ನ ಮತ್ತು ಸಂಪೂರ್ಣ ಆಗಲಿಕ್ಕೆ ಪುರುಷಾರ್ಥ ಮಾಡಿರಿ. ಜೊತೆಗೆ ಡಬಲ್ ಫಾರಿನರ್ಸ್, ಡಬಲ್ ವಿದೇಶಿ ಮಕ್ಕಳೂ ಕೂಡ ಈ ಬ್ರಾಹ್ಮಣ ಪರಿವಾರದ ಮುಂದೆ, ವಿಶ್ವದ ಮುಂದೆ ಸಂಪೂರ್ಣ ಆಗಿ ತೋರಿಸ್ರಿ, ಸಂಪನ್ನ ಆಗಿ ತೋರಿಸ್ರಿ. ಸರ್ವಶಕ್ತಿಯ ಸರ್ವಗುಣ ಸೆ ಸಂಪನ್ನ
ಅರ್ಥಾತ್ ಸಂಪೂರ್ಣ ಸರ್ವ ಹೋ. ಸರ್ವಶಕ್ತಿಗಳು ಸರ್ವಗುಣಗಳಲ್ಲಿ ಸಂಪನ್ನ ಅಂದರೆ ಸಂಪೂರ್ಣ ಆಗಿರಿ. मनसा वाचा संबंध संपर्क चार में से अगर एक में भी कमज़ोर रह गए तो संपन्न नहीं कहेंगे. मनसा वाचा संबंध ಸಂಪರ್ಕದಲ್ಲಿ ಶಕ್ತಿಶಾಲಿಯಾಗ್ರಿ, ಸಂಪನ್ನ ಆಗ್ರಿ. ಒಂದು ವಿಷಯದಲ್ಲಿನೂ ದುರ್ಬಲ ಆಗಿ ಇರಬಾರದು. चार बातें याद है ना? मनसा वाचा संबंध संपर्क में कर्म भी आ गया. चार ही बातों में. ऐसे नहीं मनसा वाचा में तो हम ठीक है, संबंध संपर्क में थोड़ा है. तो सुनाया जिसके सामने भी जाए, चाहे जिसके भी संपर्क में जाए, वह अनुभव करे कि यह मेरा है. मनसा वाचा संबंध ಸಂಪರ್ಕದಲ್ಲಿ ಯಾರೇ ನಿಮ್ಮ ಹತ್ತಿರ ಬಂದ್ರೂ ಅವರಿಗೆ ನೀವು ಅವರ ಪ್ರೀತಿಯ ವ್ಯಕ್ತಿ ಅಂತ ಅನುಭವ ಆಗಬೇಕು. ನಿಮ್ಮನ್ನು ಅವರು ತಮ್ಮವರನ್ನಾಗಿ ತಿಳ್ಕೋಬೇಕು. ಮೇರೆ ಕೆ ऊपर हुज्जत होती है, दूसरे के ऊपर इतना हल्कापन नहीं होता है, थोड़ा भारी होता है, लेकिन अपने के ऊपर हल्कापन होता है. तो सबसे हल्के, ऐसे नहीं सिर्फ अपने जोन में हल्के, अपने सेंटर में हल्के नहीं. अगर जोन में हल्के, सेंटर में हल्के, तो विश्वराजन कैसे बनेंगे? ಹಗುರತೆಯ ಸ್ವಭಾವ ಎಲ್ಲರ ಜೊತೆಗೂ ಎಲ್ಲ ಕಡೆಗೂ ಇರಬೇಕು. ಕೇವಲ ನಿಮ್ಮ ಸೇವಾ ಕೇಂದ್ರದಲ್ಲಿ ನಿಮ್ಮ ಝೋನಿನಲ್ಲಿ ಮಾತ್ರ ನೀವು ಹಗುರವಾಗಿ ಇರ್ತೀರಿ. ಇನ್ನೊಬ್ಬರ ಜೊತೆಗೆ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಭಾರದ ಅನುಭವ ಆಗ್ತದೆ ಅಂದರೆ ಅದು ಸಂಪೂರ್ಣತೆ ಅಲ್ಲ. ಯಾಕೆ ಅಂದರೆ ನೀವು ಭವಿಷ್ಯದಲ್ಲಿ ವಿಶ್ವರಾಜನಾಗೋರಿದ್ದೀರಿ. न विश्व कल्याणकारी बन सकते हैं, न विश्व राजन बन सकते. राजन का अर्थ यह नहीं कि तख्त पर बैठे. राजधानी में रॉयल फैमिली में भी राज्य अधिकार है राज्य का. ಬಾಬಾ ಹೇಳ್ತಾರೆ, ನೀವು ಒಂದು ಝೋನಿಗೆ ರಾಜ ಆಗೋರಲ್ಲ, ಒಂದು ಸೇವಾ ಕೇಂದ್ರಕ್ಕೆ ರಾಜ ಆಗೋರಲ್ಲ, ನೀವು ವಿಶ್ವರಾಜನಾಗೋರಿದ್ದೀರಿ. ಆದ್ದರಿಂದ ಇಲ್ಲಿ ವಿಶ್ವ ಕಲ್ಯಾಣಕಾರಿ ಆಗಬೇಕು. ವಿಶ್ವರಾಜನಂದರೆ ಕೇವಲ ಸಿಂಹಾಸನದಲ್ಲಿ ಕುಳಿತವರು ಮಾತ್ರ ಅಲ್ಲ, ಆದರೆ ರಾಜ ಮನೆತನದಲ್ಲಿ ಬರುವಂಥವ್ರಿಗೂ ಕೂಡ ರಾಜ್ಯದ ಅಧಿಕಾರ ಇರ್ತದೆ. तो क्या करेंगे? कब तक के प्रश्न का उत्तर देंगे? मीटिंग करेंगे, मीटिंग करके ಫೈನಲ್ करना. ಹಾಗಾದರೆ ಇನ್ನೂ ಯಾವಾಗ ಅಂತ ಪ್ರಕೃತಿ ಮತ್ತು ಬಾಬಾ ಯಾವ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಅದಕ್ಕೆ ಉತ್ತರ ತಯಾರು ಮಾಡಿರಿ, ಮೀಟಿಂಗ್ ಮಾಡಿರಿ ಮತ್ತು ಫೈನಲ್ ಡೇಟನ್ನು ನಿಶ್ಚಿತ ಮಾಡಿರಿ. सभी ठीक है ना? उमंग आता है कि करना ही है, होना ही है. बाप दादा उमंग उल्लास दिलाता है. ಎಲ್ಲರಲ್ಲಿಯೂ ಉಲ್ಲಾಸ ಉತ್ಸಾಹ ಬರುತ್ತಲ್ವ, ಮಾಡಲೇಬೇಕು ಆಗಲೇಬೇಕು ಅಂತ. माया देखती है उमंग उल्लास में है तो कुछ न कुछ कर लेती, क्योंकि उसका भी ಅಂತಿಮ ಕಾಲ್ ನಜ್ದೀಕ್ ಹೇನ. ಯಾವಾಗ ಮಕ್ಕಳ ಉತ್ಸಾಹ ಉಲ್ಲಾಸವನ್ನು ಮಾಯೆ ನೋಡ್ತದೆ ಆಗ ಅದು ಏನಾದರೂ ಒಂದು ವಿಘ್ನ ಹಾಕ್ತದೆ, ಒಂದಿಲ್ಲ ಒಂದು ತೊಂದರೆ ಕೊಡ್ತದೆ. ಯಾಕೆ ಅಂದರೆ ಮಾಯೆಗೂ ಅಂತಿಮ ಕಾಲ ಬಂದಿದೆ. तो वह अपने अस्त्र शस्त्र जो भी है वह यूज़ करती है और ऐसी पालना करती है जो समझ नहीं सकते कि यह माया की पालना है. माया की मत है या बाप की मत है. ಮಾಯೆ ತನ್ನ ಅಸ್ತ್ರಶಸ್ತ್ರಗಳನ್ನು
ಉಪಯೋಗಿಸ್ತದೆ ಮತ್ತು ಯಾವ ಥರ ಪಾಲನೆ ಕೊಡ್ತದೆ ಅಂದರೆ ಮಕ್ಕಳಿಗೆ ಗೊತ್ತೇ ಆಗೋದಿಲ್ಲ ಇದು ಮಾಯೆಯ ಮತ ಇದೆಯೋ ಬಾಬನ ಮತ ಇದೆಯೋ, ಇದು ಮಾಯೆಯ ಪಾಲನೆ ನಡೀತಾ ಇದೆಯೋ ಬಾಬನ ಪಾಲನೆ ನಡೀತಾ ಇದೆಯೋ. ಉಸ್ಮೆ ಮಿಕ್ಸ್ ಕರ್ ದೇತೆ. ಮಾಯೆ ಏನು ಮಾಡ್ತದೆ ಅಂದರೆ ಶ್ರೀಮತದಲ್ಲಿ ತನ್ನ ಮತ ಮಿಕ್ಸ್ ಮಾಡ್ತದೆ, ತಂದೆಯ ಪಾಲನೆಯಲ್ಲಿ ತನ್ನ ಪಾಲನೆಯನ್ನು ಮಿಕ್ಸ್ ಮಾಡ್ತದೆ. या फरिश्तेपन में या पुरुषार्थ में विशेष जो रुकावट होती है उसके 2 शब्द हैं, कॉमन शब्द है, मुश्किल भी नहीं है और सभी अनेक बार यूज़ करते हैं. वह है मैं और मेरा. बाप दादा ने बहुत सहज विधि पहले भी बताई है इस मैं और मेरे को ಪರಿವರ್ತನ ಕರ್ನೇಕಿ. ಬಾಬಾ ಹೇಳ್ತಾರೆ ಸಂಪನ್ನ ಮತ್ತು ಸಂಪೂರ್ಣ ಆಗುವಂತಹ ಪುರುಷಾರ್ಥದಲ್ಲಿ 2 ಶಬ್ದಗಳಿಂದ ಅಡೆತಡೆ ಉಂಟಾಗ್ತಾ ಇದೆ. ಆ 2 ಶಬ್ದಗಳು ಅಂದರೆ ನಾನು ಮತ್ತು ನನ್ನದು. ಇದನ್ನು ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ಬಾಬಾ ಅನೇಕ ಸಲ ಉಪಾಯನೂ ಹೇಳಿಕೊಟ್ಟಿದ್ದಾರೆ. ಜಿಸ್ ಸಮಯ ಆಪ ಮೇ शब्द बोलते हो ना उस समय सामने आए कि मैं हूँ ही आत्मा. मैं शब्द बोलो और सामने आत्मा रूप को लाओ. ಬಾಬಾ ಹೇಳ್ತಾರೆ ಯಾವಾಗ ನಾನು ಅಂತ ಹೇಳ್ತೀರಿ ಆ ಸಮಯದಲ್ಲಿ ನಿಮ್ಮ ಮುಂದೆ ಆತ್ಮದ ಸ್ವರೂಪ ಬರಬೇಕು. ಮೈ ಶಬ್ದ ಐಸೆ ನಹಿ ಬೋಲು, ಮೈ ಆತ್ಮ. ಸಾಧಾರಣ ರೂಪದಿಂದ ನಾನು ಅಂತ ಹೇಳಬೇಡಿ. ನಾನು ಅಂದ್ರೇ ಆತ್ಮ, ನಾನು ಆತ್ಮ ಅಂತ ಹೇಳಿರಿ. ಯಹ ನ್ಯಾಚುರಲ್ ಸ್ಮೃತಿ ಮೇಲಾವ್. ಮೈ ಶಬ್ದಕ್ಕೆ ಪೀಛೆ ಆತ್ಮ ಲಗಾದು. ಮೈ ಆತ್ಮ. ಯಾವಾಗ ನಾನು ಎಂಬ ಶಬ್ದ ಬಳಸ್ತೀರಿ ಅದರ ಹಿಂದೆ ಅಥವಾ ಅದರ ಮುಂದೆ ನಾನು ಆತ್ಮ ಅನ್ನೋದನ್ನು ಸೇರಿಸ್ರಿ. ಜಬ್ ಮೇರಾ ಶಬ್ದ ಬೋಲ್ತೆ ಹೋ ತೋ ಪಹಲೆ ಕಹೋ ಮೇರಾ ಬಾಬಾ, ಮೇರಾ ರುಮಾಲ್, ಮೇರಿ ಸಾಡಿ, ಮೇರಾ ಯಹ, ಲೇಕಿನ್ ಪಹಲೆ ಮೇರಾ ಬಾಬಾ. ಯಾವಾಗ ನನ್ನದು ಅಂತ ಹೇಳ್ತೀರಿ ಆವಾಗ ಮೊದಲು ಬಾಬಾ ನನ್ನವರು ಅಂತ ಹೇಳಿ, ನಂತರ ನನ್ನ ವಸ್ತುಗಳು ಅಂತ ಹೇಳಿ. लेकिन पहले मेरा बाबा, मेरा शब्द बोला ಬಾಬಾ ಸಾಮ್ನೆ ಆಯ. ಆದರೆ ಮೊದಲನೇ ನನ್ನದು ಅಂದರೆ ಬಾಬಾ ನನ್ನವರು ಅಂತ ನೆನಪು ಮಾಡಿಕೊಳ್ಳ್ರಿ. ನನ್ನ ಬಾಬಾ. ಆ ಸಮಯದಲ್ಲಿ ಬಾಬಾನೇ ನಿಮ್ಮ ಮುಂದೆ ಬರಬೇಕು. ಮೈ ಶಬ್ದ ಬೋಲಾ ಆತ್ಮ ಸಾಮ್ನೆ ಆಯಿ. ಯಾ ನೇಚರ್ और ನ್ಯಾಚುರಲ್ ಬನಾವ್. ನಾನು ಅಂತ ಹೇಳುವಾಗ ಆತ್ಮದ ರೂಪ ಕಣ್ಮುಂದೆ ಬರಬೇಕು, ಸಹಜವಾಗಿ ಬರಬೇಕು. ನನ್ನದು ಅಂತ ಹೇಳುವಾಗ ನನ್ನ ಬಾಬಾ ಎಂಬ ಶಬ್ದ ಬರಬೇಕು. ಬಾಬಾನೇ ನಮ್ಮ ಎದುರಿಗೆ ಕಾಣಿಸಬೇಕು. ಸಿರ್ಫ ಉಸ ಸಮಯ ಮಾನ್ತೆ ನಹಿ ಹೋ, जानना 100% है, मानना परसेंटेज में. जब बॉडी कॉन्शियस नेचुरल हो गया, याद करना पड़ता है क्या कि मैं बॉडी हूँ. ನ್ಯಾಚುರಲ್ ಯಾದ ಹೇನಾ. ಬಾಬಾ ಹೇಳ್ತಾರೆ 100ಕ್ಕೆ 100% ನಿಮ್ಮಲ್ಲಿ ದೇಹದ ಅಭಿಮಾನ ಇತ್ತು. ಈಗ ಆತ್ಮದ ಬಗ್ಗೆ 100% ನೀವು ತಿಳ್ಕೊಂಡಿದ್ದೀರಿ. ಆದರೆ ತಿಳ್ಕೊಂಡಿರೋದನ್ನು ಒಪ್ಪಿಕೊಂಡು ನಡೀತಾ ಇಲ್ಲ ಅಂತ ಹೇಳ್ತಾರೆ ಬಾಬಾ. ನಾನು ದೇಹ ಅನ್ನೋದನ್ನು ಎಷ್ಟು ಸಹಜವಾಗಿ ನೆನಪಾಗ್ತದೆ, ಎಂದೂ ಮರೆಯೋದಿಲ್ಲ. तो मैं शब्द मुख के पहले तो संकल्प में आता है, तो संकल्प में भी मैं शब्द आवे तो फौरन आत्मा स्वरूप सामने आए. ಯಾವಾಗ
ನಾನು ಎಂಬ ಶಬ್ದ ಬರ್ತದೆ, ಆಗ ತಕ್ಷಣ ನಮಗೆ ನಾನು ಆತ್ಮ ಅನ್ನೋದು ನೆನಪಿಗೆ ಬರಬೇಕು. ಯಾ ಅಭ್ಯಾಸ करना सहज नहीं है. सिर्फ मैं शब्द नहीं बोलना, आत्मा साथ में बोलना पक्का हो जाए. ಈ ಅಭ್ಯಾಸ ಮಾಡುವುದು ನಿಮಗೆ ಸಹಜ ಆಗಬೇಕು. ಸಹಜ ಮಾಡ್ಕೊಳ್ಳಿ. ಬರೇ ನಾನು ಅಂತ ಹೇಳಬೇಡಿ, ನಾನು ಆತ್ಮ ಅಂತ ಹೇಳಿರಿ. जैसे शरीर का नाम पक्का है, दूसरे को भी कोई बुलाएगा तो आप ऐसे ऐसे करेंगे, तो मैं आत्मा हूँ. आत्मा का संसार बाप दादा, आत्मा का संस्कार ब्राह्मण सो फरिश्ता, फरिश्ता सो देवता. तो यह मन की ड्रिल करना. ನಿಮ್ಮ ಹೆಸರಿನವರೇ ಮತ್ತೊಬ್ಬರು ಇರ್ತಾರೆ. ನಿಮ್ಮ ಹೆಸರನ್ನು ಯಾರಾದರೂ ಕೂಗಿದರೆ ಎಷ್ಟು ಬೇಗ ನಿಮ್ಮ ಗಮನ ಅಲ್ಲಿಗೆ ಹೋಗ್ತದೆ. ಹಾಗೆಯೇ ನಾನು ಆತ್ಮ ಅನ್ನುವ ಸ್ಮೃತಿ ನಿಮ್ಮಲ್ಲಿ ಸಹಜ ಸ್ವಾಭಾವಿಕವಾಗಿ ಇರಬೇಕು. ನಾನು ಆತ್ಮ, ಆತ್ಮನ ಸಂಸಾರನೇ ಬಾಪ್ ದಾದಾರವರು. ಆತ್ಮನ ಸಂಸ್ಕಾರ ಬ್ರಾಹ್ಮಣ್ಸು ಫರಿಶ್ತಾ, ಫರಿಶ್ತಾಸು ದೇವತಾ ಆಗುವಂಥದ್ದು. ಇದನ್ನು ಪ್ರತಿ ಸಲನೂ ನಾನು ಅನ್ನುವಾಗ ನೆನಪು ಮಾಡಿಕೊಳ್ಳಿ. ಇದು ಮನಸ್ಸಿನ ವ್ಯಾಯಾಮ ಆಗಿದೆ. आजकल डॉक्टर्स भी कहते ड्रिल करो, एक्सरसाइज करो. तो यह एक्सरसाइज करो. मैं आत्मा, मेरा बाबा. क्योंकि समय की गति को ड्रामानुसार स्लो करना पड़ता है. होना चाहिए क्रिएटर को तीव्र, क्रिएशन को नहीं. लेकिन अभी के प्रमाण समय तेज जा रहा है. ಬಾಬಾ ಹೇಳ್ತಾರೆ, ನಾನು ಆತ್ಮ, ನನ್ನ ತಂದೆ. ಇದರ ಅಭ್ಯಾಸ ಮಾಡುವಾಗ ನಿಮ್ಮ ವೇಗ ಕಡಿಮೆ ಆಗ್ತಾ ಇದೆ. ಸಮಯದ ವೇಗ ಮುಂದೆ ಹೋಗ್ತಾ ಇದೆ, ಜಾಸ್ತಿ ಇದೆ. ವಾಸ್ತವಿಕವಾಗಿ ನಿಮ್ಮ ವೇಗನೇ ಜಾಸ್ತಿ ಇರಬೇಕಿತ್ತು, ಸಮಯದ ವೇಗ ಕಡಿಮೆ ಇರಬೇಕಿತ್ತು. ಆದರೆ ಸಮಯ ತೀವ್ರಗತಿಯಿಂದ ಓಡ್ತಾ ಇದೆ. ಅದಕ್ಕೆ ಅನುಸಾರವಾಗಿ ನಿಮ್ಮ ಪುರುಷಾರ್ಥ ನಡೀತಾ ಇಲ್ಲ. ಪ್ರಕೃತಿ ಎವರ್ ರೆಡಿ, ಸಿರ್ಫ ಆರ್ಡರ್ ಕೆ ಲಿಯೆ ರುಕಿ ಹುಯಿ. ಪ್ರಕೃತಿ ರೆಡಿ ಆಗಿದೆ, ನಿಮ್ಮ ಆದೇಶಕ್ಕಾಗಿ ಕಾಯ್ತಾ ಇದೆ. ड्रामा का समय ही ऑर्डर करेगा ना. स्थापना वाले अगर एवर रेडी नहीं होंगे तो विनाश के बाद क्या ಪ್ರಲಯ ಹೋಗಿ. ಬಾಬಾ ಹೇಳ್ತಾ ಇದ್ದಾರೆ, ಸ್ಥಾಪನೆ ಮಾಡುವಂಥವರೇ ನೀವು ಎವರ್ ರೆಡಿ ಆಗಿಲ್ಲ ಅಂದರೆ ಸ್ಥಾಪನೆಯ ನಂತರ ಏನಾಗಬೇಕು? ನಿಮ್ಮ ರಾಜ್ಯ ಬರಬೇಕಲ್ವ. ಈ ಸೃಷ್ಟಿಯಂತೂ ಪ್ರಲಯ ಆಗೋದಿಲ್ಲ, ಜಲಪ್ರಲಯ ಅಂತೂ ಆಗೋದೇ ಇಲ್ಲ. स्थापना के निमित्त बने हुए अभी समय प्रमाण एवर रेडी होने चाहिए. बाप दादा यही देखना चाहते हैं. जैसे ब्रह्मा बाप अर्जुन बना, एग्जाम्पल बना, ऐसे ब्रह्मा बाप को फॉलो करने वाले कौन बनेंगे? स्वयं को भी देखो, समय को भी देखो. ವಿನಾಶದ ನಂತರ ಸ್ಥಾಪನೆ ಅಲ್ಲ, ಸ್ಥಾಪನೆಯ ನಂತರ ವಿನಾಶ. ಆದ್ದರಿಂದ ನೀವು ಮೊದಲು ರೆಡಿ ಆಗಬೇಕು. ಹೇಗೆ ಬ್ರಹ್ಮ ಬಾಬಾ ಪ್ರಥಮ ಅರ್ಜುನ ಆದರು, ಎಲ್ಲರ ಮುಂದೆ ಒಂದು ಎಕ್ಸಾಂಪಲ್ ಆದರು, ಉದಾಹರಣ ಮೂರ್ತಿ ಆದರು. ಹಾಗೆ ನೀವು ಮಕ್ಕಳು ಕೂಡ ಬ್ರಹ್ಮ ತಂದೆಗೆ ಅನುಕರಣೆ ಮಾಡುವಂಥವರಾಗ್ರಿ. ನಿಮ್ಮನ್ನು ನೀವು ನೋಡಿಕೊಳ್ಳಿರಿ, ಸಮಯವನ್ನು ನೋಡಿಕೊಳ್ಳಿರಿ.
बाप दादा ने पहले भी कहा कि वर्तमान समय सभी ब्राह्मण सो फरिश्ते आत्माओं को निमित्त भाव और निर्माण भाव इन दोनों शब्दों को अंडरलाइन करना है. ಬಾಪ್ ದಾದಾರವರು ಮೊದಲು ಕೂಡ ತಿಳಿಸಿಕೊಟ್ರು, ಈಗ ನೀವು ಮಕ್ಕಳು ಬ್ರಾಹ್ಮಣ್ಸೋ ಫರಿಷ್ಠಾ ಆಗುವಂಥವರು ನಿಮ್ಮಲ್ಲಿ ನಿಮಿತ್ಯ ಭಾವನೆ ಮತ್ತು ನಿರ್ಮಾಣ ಭಾವನೆ ಇರಬೇಕು. इसमें बॉडी कॉन्शियस का मैंपन ख़त्म हो जाएगा, मेरापन भी ख़त्म हो जाएगा. ನಾನು ನಿಮಿತ್ಯ ಮಾತ್ರ ಅಂತ ತಿಳ್ಕೊಂಡು ನಿರ್ಮಾಣತೆಯಿಂದ ನಡ್ಕೊಂಡಿದ್ದೆ ಆದರೆ ದೇಹ ಅಭಿಮಾನದ ನಾನು ಅಂತ ಏನಿದೆ ಅದು ಖತಮ್ ಆಗ್ತದೆ, ನನ್ನತನವೂ ಕೂಡ ಖತಮ್ ಆಗ್ತದೆ. निमित्त और निर्माण स्वभाव, जितना निर्माण होते हैं ना उतना मान मिलता है, क्योंकि जो निर्माण होता है वह सबका प्यारा बन जाता है. ಎಷ್ಟೆಷ್ಟು ನೀವು ನಿರ್ಮಾಣ ಆಗ್ತೀರಿ ಅಷ್ಟೇ ನಿಮಗೆ ಎಲ್ಲರಿಂದನೂ ಸನ್ಮಾನದ ಪ್ರಾಪ್ತಿ ಆಗ್ತದೆ. ಯಾರು ನಿರ್ಮಾಣ ಆಗ್ತಾರೆ ಅವರೆಲ್ಲರಿಗೂ ಪ್ರಿಯ ಆಗ್ತಾರೆ. और जब प्यारा बन जाता है तो मान तो ऑटोमेटिकली मिलेगा. ಯಾರು ಎಲ್ಲರಿಗೂ ಪ್ರಿಯ ಆತ್ಮ ಆಗ್ತಾರೆ ಅವರಿಗೆ ಮಾನ ಸನ್ಮಾನ ಅಂತೂ ಸಹಜ ಸ್ವಾಭಾವಿಕವಾಗಿ ಸಿಕ್ಕಿಬಿಡ್ತದೆ. तो निमित्त और निर्माण भाव और भावना ಶುಭ ಭಾವನಾ, ಹೀಗೆ ನಿಮಿತ್ಯ ಮತ್ತು ನಿರ್ಮಾಣದ ಭಾವನೆ ಮತ್ತು ಶುಭ ಭಾವನೆ ಎರಡೂ ಇರಬೇಕು. तो निमित्त और निर्माण भाव और भावना हर एक के प्रति शुभ भावना और शुभ कामना. कैसा भी हो आपका निमित्त निर्माण भाव और शुभ भावना वायुमंडल ऐसा बनाएगी जो सामने वाला भी वाइब्रेशन से बदल जाएगा. ನಿಮ್ಮಲ್ಲಿ ಇರುವ ನಿಮಿತ್ಯ ನಿರ್ಮಾಣ ಭಾವನೆ ಶುಭ ಭಾವನೆ ನಿಮ್ಮ ಸುತ್ತಲಿನ ವಾತಾವರಣವನ್ನು ಯಾವ ಥರ ಪರಿವರ್ತನೆ ಮಾಡ್ತದೆ ಅಂದರೆ ಅಲ್ಲಿ ಬಂದವರೂ ಸಹ ಪರಿವರ್ತನೆ ಆಗಿಬಿಡ್ತಾರೆ. ಕೈ ಬಚ್ಚೆ ರೂಹ ರೂಹಾನ್ ಕರ್ತೆ ಹೇ, कहते हैं हमने एक मास से शुभ भावना रखी, वह बदलता ही नहीं. फिर थक जाते, दिल शिकस्त हो जाते. अभी उस बेचारे की जो वृत्ति या दृष्टि है वह है ही पत्थर जैसी, उसमें थोड़ा तो टाइम लगेगा ना. ಬಾಬಾ ಹೇಳ್ತಾರೆ, ಮಕ್ಕಳಲ್ಲಿ ಕೆಲವರು ಬಾಬೋರ್ಗೆ ಹೇಳ್ತಾರಂತೆ, ಬಾಬಾ ಒಬ್ಬರ ಬಗ್ಗೆ ನಾವು ಎಷ್ಟು ಶುಭ ಭಾವನೆ ಶುಭ ಕಾಮನೆ ಇಟ್ಕೊಂಡ್ರೂ ಎಷ್ಟೋ ಸಮಯದ ತನಕ ಅವರ ಬಗ್ಗೆ ಸಂಕಲ್ಪ ಮಾಡಿದ್ರೂ ಅವರು ಬದಲಾಗ್ತಿಲ್ಲ ಅಂತ ಹೇಳ್ತಾರಂತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಒಬ್ಬ ವ್ಯಕ್ತಿ ಕಲ್ಲಿನ ಸಮಾನ ಇದ್ದಾನೆ, ಅವನನ್ನು ಪರಿವರ್ತನೆ ಮಾಡಲಿಕ್ಕೆ ಸ್ವಲ್ಪ ಹೆಚ್ಚಿನ ಸಮಯ ಬೇಕಾಗ್ತದೆ. अच्छा मानो वह नहीं बदलता तो आप अपने को तो ठीक रखो ना, आप अपनी ಪೊಸಿಷನ್ में रहो. ಒಬ್ಬರು ನಿಮ್ಮ ಶುಭ ಭಾವನೆ ಶುಭ ಕಾಮನೆಯಿಂದ ಪರಿವರ್ತನೆ ಆಗದೇ ಹೋದ್ರೂ ನಿಮ್ಮ ಸ್ಥಿತಿಯನ್ನು ನೀವು ಕೆಡಿಸಿಕೊಳ್ಳಬೇಡಿ. ನಿಮ್ಮ ಸ್ವಸ್ಥಿತಿಯಲ್ಲಿ ನಿಮ್ಮ ಪೊಸಿಷನ್ನಲ್ಲಿ ನೀವಿರಿ. अच्छा वह नहीं बदला तो मैं तो उसके साथ बदल न जाऊँ. अगर आप दिल शिकस्त हो गए तो वह पावरफुल हुआ जो उसने आपको बदल दिया. ನಿಮ್ಮ ಸಂಕಲ್ಪದಿಂದ ಮತ್ತೊಬ್ಬರು ಬದಲಾಗಲಿಲ್ಲ, ಆದರೆ ಅವರನ್ನು ನೋಡಿ ನೀವು ಬೇಸರ ಮಾಡಿಕೊಂಡ್ರೆ ಸುಸ್ತಾದರೆ ಅವರೇ ನಿಮ್ಮನ್ನು ಪರಿವರ್ತನೆ ಮಾಡ್ದಂಗಾಯಿತು. ಅವರಿಂದ ನೀವ್ಯಾಕೆ ಬೇಸರ ಮಾಡ್ಕೊಳ್ತೀರಿ?
ಮನಸ್ತಾಪ ಮಾಡ್ಕೊಳ್ತೀರಿ. ಅವರ ಸ್ಥಿತಿಯಿಂದ ನಿಮ್ಮ ಸ್ಥಿತಿ ಹಾಳಾಗ್ತದೆ ಅಂದರೆ ಅವರೇ ಶಕ್ತಿಶಾಲಿ ಆದರು. आप अपने स्वमान की सीट क्यों छोड़ते? वेस्ट ಥಾಟ್ಸ್ भी नहीं उठना चाहिए. ನೀವು ನಿಮ್ಮ ಸ್ವಮಾನದ ಆಸನವನ್ನು ಯಾಕೆ ಬಿಡ್ತೀರಿ? ನಿಮ್ಮಲ್ಲಿ ವ್ಯರ್ಥ ಸಂಕಲ್ಪಗಳು ಕೂಡ ಬರಬಾರದು. क्यों कहा? वेस्ट थॉट्स का दरवाज़ा खुला, वह दरवाज़ा बंद बहुत मुश्किल होता है. इसलिए क्यों क्या नहीं सोचो, मर्सीफुल होकर ವೈಬ್ರೇಷನ್ ದೇತೆ ರಹೋ. ಯಾಕೆ ಏನು ಅನ್ನುವುದು ಒಂದು ಗೇಟ್ ಆಗಿದೆ. ಒಮ್ಮೆ ಅದು ಓಪನ್ ಆಯಿತು ಅಂದರೆ ಅಲ್ಲಿಂದ ವ್ಯರ್ಥ ಅನ್ನೋದು ಒಳಗೆ ಬರಲಿಕ್ಕೆ ಶುರು ಆಗ್ತದೆ. ಆದ್ದರಿಂದ ಯಾಕೆ ಏನು ಎಂಬ ಪ್ರಶ್ನೆಗಳ ಬಾಗಿಲನ್ನು ಮುಚ್ಚಿ ಹಾಕ್ರಿ. ದಯಾಹೃದಯಿಗಳಾಗಿ ಎಲ್ಲರಿಗೂ ಆ ಕರುಣೆ ಅಥವಾ ದಯೆಯ ವೈಬ್ರೇಷನ್ ಕೊಡಿ. आप अपनी सीट छोड़कर दिल शिकस्त हो जाते. याद रखा ना, पोजीशन से नीचे नहीं आओ, फिर बहुत अपोजिशन हो जाती है. व्यक्ति व्यक्ति में अपोजिशन हो जाती है. स्वभाव संस्कार में अपोजिशन होती है. विचारों में अपोजिशन हो जाती है. इसलिए पोजीशन में रहो. ಬಾಬಾ ಹೇಳ್ತಾರೆ, ನಿಮ್ಮ ಪೊಸಿಷನ್ ಬಿಟ್ಟು, ನಿಮ್ಮ ಸ್ವಮಾನದ ಆಸನ ಬಿಟ್ಟು ಕೆಳಗೆ ಬರಬೇಡಿ. ನಿಮ್ಮ ಪೊಸಿಷನ್ನನ್ನು ಬಿಟ್ಟು ನೀವು ಕೆಳಗೆ ಬಂದರೆ ಸ್ವಭಾವ ಸಂಸ್ಕಾರದಲ್ಲಿ ವಿರೋಧ ಬರ್ತದೆ, ವಿಚಾರಗಳಲ್ಲಿ ವಿರೋಧ ಬರ್ತದೆ, ಅನೇಕರ ಜೊತೆಗೆ ಘರ್ಷಣೆ ನಡೀತದೆ. ಆದ್ದರಿಂದ ನೀವು ನಿಮ್ಮ ಪೊಸಿಷನ್ನಲ್ಲಿ ಸದಾ ಸ್ಥಿತ ಆಗಿರಿ. तो कल क्या करेंगे? याद है, बाप दादा का प्यार है ना, तो बाप दादा समझते हैं सब ब्रह्मा बाप समान बन जाए. क्या बाप के आगे अपोजिशन नहीं आई? ब्रह्मा बाप के आगे क्या अपोजिशन नहीं हुई? माया की भी हुई, आत्माओं की हुई, प्रकृति की भी हुई, लेकिन ब्रह्मा बाप ने क्या अपना पोजीशन छोड़ा? नहीं छोड़ा ना. ಬಾಬಾ ಹೇಳ್ತಾ ಇದ್ದಾರೆ, ನೀವೆಲ್ಲರೂ ನಾಳೆಯಿಂದ ಬ್ರಹ್ಮ ತಂದೆಯ ಸಮಾನ ಆಗಬೇಕು. ನೋಡಿ, ಬ್ರಹ್ಮ ತಂದೆಯ ಮುಂದೆ ವಿರೋಧ ಕಡಿಮೆ ಬಂತೇನು? ಜನರಿಂದ ವಿರೋಧ ಬಂತು, ಮಾಯೆಯಿಂದ ವಿರೋಧ ಬಂತು, ಪ್ರಕೃತಿಯಿಂದ ವಿರೋಧ ಬಂತು. ಆದರೆ ಬಾಬಾ ತಮ್ಮ ಪೊಸಿಷನ್ನನ್ನು ಬಿಡಲಿಲ್ಲ. ತಭಿ ತೋ ಫರಿಶ್ತಾ ಬನಾ. ಅಭಿ ಅಪ್ನೆ ಕೋ ಭಿ ಫರಿಶ್ತಾ ಸಮझ कर चलो. मैं फरिश्ता हूँ, लेकिन एक दो को भी फरिश्ता रूप में देखो. सब फरिश्ते. ಹಾಗೆ ನೀವು ಕೂಡ ಫರಿಶ್ತಾ ಆಗ್ರಿ. ಬಾಬಾ ಹೇಗೆ ಫರಿಶ್ತಾ ಆದರು ಹಾಗೆ ನೀವು ಕೂಡ ಫರಿಶ್ತಾ ಆಗ್ರಿ. ಸದಾ ನೆನ್ಪಿಟ್ಕೊಳ್ಳಿ, ನಾನು ಫರಿಶ್ತಾ ಆತ್ಮ. ಪರಸ್ಪರರನ್ನು ನೋಡುವಾಗಲೂ ನಾನು ಫರಿಶ್ತಾ ನೋಡ್ತಿದ್ದೀನಿ, ಫರಿಶ್ತಾ ಆತ್ಮರನ್ನು ನೋಡ್ತಿದ್ದೀನಿ ಅಂತ ನೆನಪು ಮಾಡಿಕೊಳ್ಳ್ರಿ. ನ ಮೇರಾ ಪುರಾನೆ ಸಂಸಾರ ಸೆ ನಾತಾ ಹೇ, ನ ಪುರಾನೆ ಸಂಸ್ಕಾರೋं से नाता है, न कोई ಬ್ರಾಹ್ಮಣೋं से. ಬಸ್ ಖತಮ್. ನನಗೆ ಈ ಜಗತ್ತಿನ ಜೊತೆಗೆ ಸಂಬಂಧ ಇಲ್ಲ, ಹಳೆ ಸಂಸ್ಕಾರದ ಜೊತೆಗೆ ಸಂಬಂಧ ಇಲ್ಲ, ಬ್ರಾಹ್ಮಣ ಪರಿವಾರದ ಜೊತೆಗೂ ಸಂಬಂಧ ಇಲ್ಲ. ನಾನೀಗ ಫರಿಶ್ತಾ ಆಗಿದ್ದೇನೆ. ಎಷ್ಟು ಪ್ಯಾರ ಆಗಿದ್ದೇನೋ ಅಷ್ಟೇ ಎಲ್ಲರಿಂದ ನ್ಯಾರ ಆಗಿದ್ದೀನಿ ಅಂತ ನೆನಪು ಮಾಡಿಕೊಡಿ. ಐಸಾ ವಾಯುಮಂಡಲ್ ಫೈಲಾಹು. ಎಲ್ಲರನ್ನೂ ನೋಡುವಾಗ ಇವರು ಫರಿಶ್ತಾ, ಅವರು ಫರಿಶ್ತಾ, ಇವರು ಫರಿಶ್ತಾ ಅಂತ ಫರಿಶ್ತಾ ದೃಷ್ಟಿಯಿಂದ ನೋಡಿರಿ. ಆಗ ವಾತಾವರಣ ಆ ರೀತಿಯಲ್ಲಿ ನಿರ್ಮಾಣ ಆಗುವುದು.
अभी 1 मिनट ऐसा पावरफुल सर्वशक्तियाँ संपन्न विश्व की आत्माओं को किरणें दो जो चारों ओर आपके शक्तियों का वाइब्रेशन ವಿಶ್ವ ಮೇ ಫೈಲ್ ಜಾಯ್. ಈಗ 1 ನಿಮಿಷ ಎಲ್ಲರೂ ಪವರ್ಫುಲ್ ಯೋಗ ಮಾಡಿರಿ ಮತ್ತು ಸರ್ವಶಕ್ತಿಗಳಿಂದ ಸಂಪನ್ನ ಆಗಿ ವಿಶ್ವದ ಸರ್ವ ಆತ್ಮರಿಗೆ ಶಕ್ತಿಯ ಕಿರಣಗಳನ್ನು ಕೊಡ್ತಾ ಹೋಗ್ರಿ. ಆಗ ನಿಮ್ಮ ಶಕ್ತಿಯ ವೈಬ್ರೇಷನ್ ತರಂಗಗಳು ಇಡೀ ವಿಶ್ವದಲ್ಲಿ ಹರಡ್ತವೆ. चारों ओर के ब्राह्मण सो फरिश्ता बच्चों को सदा स्वदर्शन द्वारा स्व को चेक और चेंज करने वाले, ब्रह्मा बाप को फॉलो करने वाले फरमान वरदार बच्चों को सदा डबल लाइट बन सेवा और पुरुषार्थ करने वाले फरिश्ते आत्माओं को सदा अपनी पोजीशन की सीट पर सेट हो अपोजिशन को समाप्त करने वाले मास्टर सर्वशक्तिवान बच्चों को संगम युग का प्रत्यक्ष फल अनुभव करने वाले बाप के समीप बच्चों को बाप दादा का याद प्यार और नमस्ते. 4 ಕಡೆಯ ಬ್ರಾಹ್ಮಣ ಸೋ ಫರಿಶ್ತಾ ಮಕ್ಕಳಿಗೆ ಸ್ವದರ್ಶನ ಚಕ್ರದ ಮೂಲಕ ತಮಗೂ ಪರಿವರ್ತನೆ ಮಾಡಿಕೊಳ್ಳುವಂತಹ ಮಕ್ಕಳಿಗೆ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡುವಂತಹ ಆಜ್ಞಾಕಾರಿ ಮಕ್ಕಳಿಗೆ ಸದಾ ಡಬಲ್ ಹಗುರ ಆಗಿ ಸೇವೆ ಮತ್ತು ಪುರುಷಾರ್ಥ ಮಾಡುವಂತಹ ಫರಿಶ್ತಾ ಆತ್ಮರಿಗೆ ಸದಾ ತಮ್ಮ ಸ್ಥಿತಿಯ ಶ್ರೇಷ್ಠ ಸ್ಥಿತಿಯ ಸ್ಥಾನ ಮಾನದಲ್ಲಿ ಇದ್ದು ವಿರೋಧವನ್ನು ಸಮಾಪ್ತಿ ಮಾಡುವಂಥ ಆತ್ಮರಿಗೆ ಮಾಸ್ಟರ್ ಸರ್ವಶಕ್ತಿವಾನ್ ಮಕ್ಕಳಿಗೆ ಸಂಗಮ ಯುಗದ ಪ್ರತ್ಯಕ್ಷ ಫಲದ ಅನುಭವ ಮಾಡುವಂತಹ ತಂದೆಯ ಸಮೀಪದ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು ಪ್ರೀತಿ ಮತ್ತು ನಮಸ್ತೆ. वरदान. प्रत्यक्षता के समय को समीप लाने वाले सदा शुभ चिंतक और स्वचिंतक ಭವ. ಪ್ರತ್ಯಕ್ಷತೆಯ ಸಮಯವನ್ನು ಸಮೀಪಕ್ಕೆ ತರುವಂತಹ ಸದಾ ಶುಭ ಚಿಂತಕ ಸ್ವಚಿಂತಕ ಆಗಿರಿ. सेवा में सफलता का आधार है शुभ चिंतक वृत्ति, क्योंकि आपकी यह वृत्ति आत्माओं की ग्रहण शक्ति व जिज्ञासा को बढ़ाती है. इससे वाणी की सेवा सहज सफल हो जाती है. ಸೇವೆಯಲ್ಲಿ ಸಫಲತೆಗೆ ಆಧಾರ ಆಗಿದೆ ಶುಭ ಚಿಂತಕ ವೃತ್ತಿ. ಆ ವೃತ್ತಿ ಅನೇಕ ಆತ್ಮರನ್ನು ಪರಿವರ್ತನೆ ಮಾಡ್ತದೆ. ನಿಮ್ಮ ಶುಭ ಚಿಂತಕ ವೃತ್ತಿ ಅವರಲ್ಲಿ ಜಿಜ್ಞಾಸೆ ಮತ್ತು ಗ್ರಹಣ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದರಿಂದ ನಿಮಗೆ ಸೇವೆಯಲ್ಲಿ ಸಫಲತೆ ಸಿಗ್ತದೆ. ಸ್ವಪ್ರತಿಯಾಗಿ ಸ್ವಚಿಂತನೆ ಮಾಡುವಂಥ ಆತ್ಮ ಮಾಯಾ ಪ್ರೂಫ್ ಹಾಗೂ ದುರ್ಬಲತೆಯಿಂದ ಪ್ರೂಫ್ ಆಗಿರ್ತದೆ. ದುರ್ಬಲತೆಯ ಗ್ರಹಣ ಅವರಿಗೆ ಹಿಡಿಯೋದಿಲ್ಲ. ವ್ಯಕ್ತಿ ವೈಭವದ ಆಕರ್ಷಣೆಗೆ ಅವರು ಒಳಗಾಗೋದಿಲ್ಲ. ಯಾವಾಗ ಈ ಎರಡೂ ವರದಾನಗಳನ್ನು ಪ್ರಾಕ್ಟಿಕಲ್ ಜೀವನದಲ್ಲಿ ತರ್ತೀರಿ ಆಗ ಪ್ರತ್ಯಕ್ಷತೆಯ ಸಮಯ ಸಮೀಪ ಬರ್ತದೆ. ಒಂದು ಶುಭ ಚಿಂತಕ ಆಗೋದು, ಎರಡನೇದು ಸ್ವಚಿಂತಕ ಆಗುವುದು. श्लोगन. अपने संकल्पों को भी अर्पण कर दो तो सर्व कमजोरियाँ स्वतः दूर हो जाएगी. ತಮ್ಮ ಸಂಕಲ್ಪಗಳನ್ನು ಅರ್ಪಣೆ ಮಾಡಿರಿ, ಆಗ ಎಲ್ಲ ದುರ್ಬಲತೆಗಳು ಸ್ವತಃ ದೂರ ಆಗುವುದು. ಅವ್ಯಕ್ತ इशारे. आत्मिक स्थिति में रहने का अभ्यास करो, ಅಂತರ್ಮುಖಿ ಬನು. ಆತ್ಮಿಕ ಸ್ಥಿತಿಯಲ್ಲಿ ಇರುವ ಅಭ್ಯಾಸ ಮಾಡಿರಿ, ಅಂತರ್ಮುಖಿ ಆಗಿರಿ.
परमात्मा प्यार का अनुभव करने के लिए अंतर्मुखी बन इस देह से न्यारे आत्मिक रूप में स्थित रहने का अभ्यास बढ़ाओ. ಪರಮಾತ್ಮ ಪ್ರೀತಿಯ ಅನುಭವ ಮಾಡುವುದಕ್ಕಾಗಿ ಮೊದಲು ಅಂತರ್ಮುಖಿಯಾಗ್ರಿ. ದೇಹದಿಂದ ನಿರ್ಲಿಪ್ತ ಆಗಿ ಆತ್ಮಿಕ ಸ್ವರೂಪದಲ್ಲಿ ಇರುವ ಅಭ್ಯಾಸ ಮಾಡಿರಿ. सदा अंतर्मुखता की गुफा में रहो तो पुरानी दुनिया के वातावरण से परे होते जाएंगे. वातावरण के प्रभाव में नहीं जाएंगे. सदा ಅಂತರ್ಮುಖತೆಯ ಗುಹೆಯಲ್ಲಿ ಇದ್ದರೆ ಹಳೆ ಜಗತ್ತಿನ ವಾತಾವರಣದಿಂದ ನಿರ್ಲಿಪ್ತ ಆಗಿರ್ತೀರಿ. ವಾತಾವರಣದ ಪ್ರಭಾವಕ್ಕೆ ನೀವು ಒಳಗಾಗೋದಿಲ್ಲ. अच्छा, ओम शांति, ओम शांति, ओम शांति. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎನ್ನುತ್ತ ಬಳಿಯಲಿ ಕರೆದು, ಬಾಬಾ ಎನ್ನುತ್ತ ಬಳಿಯಲಿ ಕರೆದು ಶಾಂತಿಯ ನೀಡುವ ಒಲವಿಂದ, ಶಾಂತಿಯ ನೀಡುವ ಒಲವಿಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಚಿಲುಮೆಯೇ ಬಾಬಾ, ಭೀತಿ ನಿವಾರಕ ಬಾಬಾ. ಪ್ರೀತಿಯ ಚಿಲುಮೆಯೇ ಬಾಬಾ, ಭೀತಿ ನಿವಾರಕ ಬಾಬಾ. ಆತ್ಮದ ಜ್ಯೋತಿಯ ಬೆಳಕನ್ನು ಚೆಲ್ಲಿ, ಆತ್ಮದ ಜ್ಯೋತಿಯ ಬೆಳಕನ್ನು ಚೆಲ್ಲಿ ಚಿತ್ತದ ಕತ್ತಲೆ ನೀಗುವ ಬಾಬಾ, ಚಿತ್ತದ ಕತ್ತಲೆ ನೀಗುವ ಬಾಬಾ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಮಕ್ಕಳ ತಂದೆಯೇ ಬಾಬಾ, ಜ್ಯೋತಿ ಸ್ವರೂಪನೇ ಬಾಬಾ. ಮಕ್ಕಳ ತಂದೆಯೇ ಬಾಬಾ, ಜ್ಯೋತಿ ಸ್ವರೂಪನೇ ಬಾಬಾ. ಆತ್ಮದ ಮಾರ್ಗದಿ ಮುಂದಕ್ಕೆ ನಡೆಯೇ, ಆತ್ಮದ ಮಾರ್ಗದಿ ಮುಂದಕ್ಕೆ ನಡೆಯೇ, ಮುಕ್ತಿಯ ದಾರಿಯ ತೋರುವ ಬಾಬಾ, ಮುಕ್ತಿ
ಕರಂದ